ನಾವು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದಂತಹ ಉದ್ಯೋಗ ಕೊಡಿ ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ರೆಕ್ರೂಟ್ಮೆಂಟ್ ಮಾಡ್ಕೊಂಡಿದ್ರೆ ಇವತ್ತು ಹೋರಾಟನೇ ಮಾಡ್ಕೊಂಡಂತ ಅವಶ್ಯಕತೆನೇ ಇರಲಿಲ್ಲ. 1,000 ದಿನದಲ್ಲಿ ನೀವು 1,000 ನೇಮಕಾತಿ ಮಾಡಿದ್ದೀರಾ? 2019 ನಿಂದ 2023 ಇವ್ರ ಸರ್ಕಾರ ಇತ್ತಲ್ಲ, ನೀವು ಹೇಳ್ಬೇಕಾಗಿರೋದು ನಿಮ್ಮ ಸರ್ಕಾರದ ಅವಧಿಯಲ್ಲಿ 2.5 ವರ್ಷದಲ್ಲಿ ನೀವೇನ್ 80,000 ನೇಮಕಾತಿ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಿ. ಹೇಳಿ ಯಾವ್ಯಾವ ಇಲಾಖೆಯಲ್ಲಿ ಮಾಡಿದ್ದೀರಿ? ಜೂನ್ 2023-24 ಅಲ್ಲಿ ಮಾಡಿದೀವಿ. ಕೋವಿಡ್ ಮಹಾಮಾರಿ ಅಂತ ಸಂದರ್ಭದಲ್ಲೂ ಕೂಡ ಶಾಲಾ ಶಿಕ್ಷಣ 15,000 ನಾವು ಪ್ರಕ್ರಿಯೆನ ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ಮಾಡಿದ್ ನಾವು. ಇವತ್ತಿನ ರಾಜ್ಯ ಸರ್ಕಾರ ಏನಾಗಿದೆ, ಇರೋಂಥ ಹುದ್ದೆಗಳನ್ನ ತುಂಬಿಸ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದೆ. ಇವತ್ತು 30,000 ಪಾಪ ಇದ್ದವ್ರನ್ನ ಕಿತ್ತಾಕ್ಬಿಟ್ಟು PhD ಮಾಡ್ಕೊಂಡಂತ ಹುಡುಗರು 25,000 ಸಂಬಳ ತಗೊಳಕ್ ಆಗ್ತಾ ಇಲ್ಲ. ಒಬ್ಬ ಅಧಿಕ ಶಿಕ್ಷಕನ ಸಂಬಳ ಅಂತಕ್ಕಂಥದ್ದು ಒಬ್ಬ ಜೈಲಲ್ಲಿರೋ ಖೈದಿಯ ದಿನಭತ್ಯಕ್ಕಿಂತ ಕಡಿಮೆ ಇದೆ. ಜೈಲಲ್ಲಿರೋ ಖೈದಿಗಿಂತ ಕಡಿಮೆನಾ ಸರ್ ನಿಮ್ಮ ಪ್ರಕಾರ? 9th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಂದ್ರೆ ಸುಪ್ರೀಂ ಕೋರ್ಟ್ ಹೇಳ್ತದೆ ನೀವು ಮಾಡಕ್ ಆಗೋದಿಲ್ಲ ಅಂತ. ಹಿಂದೆ ಇದ್ದಂತಹ ಸರ್ಕಾರಗಳ ಕಾರ್ಯವೈಖರಿ ಹೇಗಿತ್ತು, ಎಷ್ಟು ನೇಮಕಾತಿ ಮಾಡಿದ್ರು ಅನ್ನೋದ್ರ ಅರಿವಿತ್ತಲ್ಲ. ಅರಿವಿದ್ದರೂ ಕೂಡ ತಾವು 1 ಲಕ್ಷ ಕಮಿಟ್ಮೆಂಟ್ ಯಾಕೆ ಕೊಟ್ರಿ? ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ನಾಳೆ ರಾತ್ರಿ 8 ಗಂಟೆಗೆ.